ಏನ್ಲಿ ನಿನ್ನ ಮಗ ಫೋನ್ ಹಚ್ಚಿದ್ದಾನೆ ಏನ ಬೆಂಗಳೂರು ಮುಟ್ಟಾನಂತಾನೆ ಏನಿಲ್ಲ ಅಂತ. ಮುಂಜಾನೆ 6 ಗಂಟೆಗೆ ಮುಟ್ಟಾನಂತ್ರಿ. ಮತ್ತು ಅವ್ನ ದೋಸ್ತ ಯಾರ ಬೆಂಗಳೂರಿನಾಗ ಅದಾನಂತ. ಅವ್ನು ಬಂದು ಅವ್ನ ರೂಮ್ ಐತಂತ, ಅಲ್ಲಿ ಹೋದ್ರಂತ. ಹೋಗಿ ಕೈಕಾಲು ಮುಖ ಎಲ್ಲ ತಗೊಂಡು ಸ್ನಾನ ಗೀನ ಮಾಡಿ ಈಗ ಪರೀಕ್ಷೆ ಬರೆಯಕ್ಕೆ ಹೊಂಟೀನಿ ಬೇಯವ್ವ, ಪರೀಕ್ಷೆ ಎಲ್ಲ ಬರೆದ್ಮೇಲೆ ನಾನು ಹಿಂಗೆ ಆಮೇಲೆ ಫೋನ್ ಹಚ್ತೀನಿ, ಫೋನು ಸ್ವಿಚ್ ಆಫ್ ಮಾಡಿರ್ತೀನಿ, ಪದೇ ಪದೇ ನೀನು ಹಚ್ಚಕ್ಕೆ ಹೋಗ್ಬೇಡ, ನಾನು ಹಚ್ತೀನಿ ಅಂತ ಅಂದ. ಓ ಹೌದನ. ಹುಷಾರಂತ ಹೇಳಿದಿಲ್ಲ. ಮತ್ತಲ್ಲಿ ಬೆಂಗಳೂರಾಗ ದಾರಿ ಎಲ್ಲ ಲಗುನ ಗೊತ್ತಾಗಂಗಿಲ್ಲ, ಅದಕ್ಕೆ ಸ್ವಲ್ಪ ಹುಷಾರಿಯಾಗಿದೆ ಅಂತ ಹೇಳಿಲ್ಲ. ರೀ, ನನ್ನ ಮಗ ರೀ ಅವ ಯಾವಾಗಲೂ ಹುಷಾರಾಗಿನೇ ಇರ್ತಾನೆ. ನೋಡಂತ್ರಂತ ಈ ಸಲ ನನ್ನ ಮಗ ಏನಾರ ಈ ಪರೀಕ್ಷೆ ಬರೆದು ಪಾಸ್ ಆದ ಅಂದ್ರೆ ಕೈ ತುಂಬ ಸಂಬಳ ಅಂತ್ರಿ. ಅವಾಗ ನಾವು ಅನ್ಕೊಂಡಂಗೆ ಇರ್ಬೋದು, ಈ ಮನೆಯೆಲ್ಲ ಬೆಳೆಸಿ ಚಂದನ ತಂಗ ದೊಡ್ಡದ ಮನೆ ಕಟ್ಬೋದು. ಆಮೇಲೆ ನನ್ನ ಮಗಗೆ ಕೈ ತುಂಬ ಸಂಬಳ ಬಂತಂದ್ರೆ ನಾನು ರೇಷ್ಮೆ ಸೀರೆ ತೊಗೋಬೋದು. ಅಯ್ಯೋ, ನಂದು ಏನೇನು ಕನಸೈತಿ ಎಲ್ಲ ಕನಸು ಈಡೇರ್ತೈತಿ ನೋಡ್ರಿ. ನನ್ನ ಕನಸನ್ನು ಏನಾರ ಈಡೇರ್ಸೋದಂದ್ರೆ ನನ್ನ ಮಗ ರಾಜು ಒಬ್ಬನ, ಅವನು ಬಿಟ್ರೆ ಮತ್ತೆ ಯಾರ ಕೈಯಾಗೂ ಆಗಲ್ಲ ನೋಡ್ರಿ. ಲೇ ಲಕ್ಷ್ಮಿ, ಏನು ಬೇಯವ್ವ? ಲೇ, ಜೀವನದಲ್ಲಿ ಎಲ್ರಿಗೂ ಆಸೆ ಇರ್ತೈತಿ. ಆಸೆ ಇರೋದು ತಪ್ಪಲ್ಲ, ಆದ್ರೆ ದುರಾಸೆ ಇರಬಾರ್ದು ಈ ನಮ್ನಿ. ಏನು ನಿನ್ನ ಮಗಗೆ ತಿಂಗಳಿಗೆ 1 ಕೋಟಿ ಕೊಡ್ತಾರನ ಅವ್ರು? ನೀನು ಅನ್ಕೊಂಡಂಗೆ ಒಮ್ಮಿಗೆ ಮನೆ ಕಟ್ಸಿ ದಿನ ರೇಷ್ಮೆ ಸೀರೆ ತೊಗೊಳ್ಳೋದು ಏನ್ಲೇ ಅದು? ಇತಿ ಮಿತಿ ಅನ್ನೋದು ಒಂದು ಸ್ವಲ್ಪ ಇರಬೇಕು ಜೀವನಕ್ಕೆ. ಈ ನಮ್ನಿ ಆಸೆ ಇರಬಾರ್ದು ಜೀವನದಾಗ. ಹೋಗ, ನಿಮಗಂತೂ ಜೀವನದಾಗ ಮುಂದಕ್ಕೆ ಬರಬೇಕು. 4 ಕಾಸು ದುಡ್ಡು ಎಲ್ಲರಂಗ ನಮ್ಮ ತಲೆನೂ ಜಾಸ್ತಿ ಇರಬೇಕು, ಎಲ್ಲರಂಗ ನಾವು ಹೌದನಂಗೆ ಎಲ್ಲ ಮುಂದೆ ಮೆರಿಬೇಕು ಅನ್ನೋದು ನಿಮಗಂತೂ ಇಲ್ಲನೇ ಇಲ್ಲ. ನೀ ನನಗೆ ಊಟದಾಗಿಂದ ಹಂಗೆ ಬೆಳೆಸೂ ಇಲ್ಲ. ಕೊನೆ ಪಕ್ಷ ನನ್ನ ಮಗನ ದೆಸೆಯಿಂದರ ಹಂಗಾರ ಜೀವನ ನಡ್ಸಂಗಾಗಲಿ ಅಂತಂದು ನೀವು ಒಂದು ಸ್ವಲ್ಪ ದೇವ್ರ ಹತ್ರ ಬೇಡ್ಕೊರಿ. ಅದನ್ನು ಬಿಟ್ಟು ನನಗೆ ಬೈಯಾಕೆ ಬರಬೇಡ್ರಿ. ಯವ್ವ ತಾಯಿ, ನಿನಗೆ ಬೈಯರಿ ಈ ಜಗತ್ನಾಗ ಯಾರದಾರ? ನಿನಗೆ ಇವತ್ತಿಲ್ಲ, ನಾಳೆ ಮುಂದೆ ನಿನಗೆ ಒಂದಿನ ಗೊತ್ತಾಕೈತಿ ನೀನು ಏನು ತಪ್ಪು ಮಾಡಕುಂತಿ ಅನ್ನೋದು. ಈಗೇನೋ ನಿನಗೆಲ್ಲ ಸರಿ ಅನ್ಸಾಕುಂತೈತಿ. ನಿನ್ನ ಮಗ ಈಗಂತೂ ನೀನು ಹೇಳ್ದಂಗೆ ಅದಾನ, ಮುಂದೆ ಮದುವೆ ಆದಮೇಲೆ ಅವಾಗ ನೀನು ಹೇಳ್ದಂಗೆ ಕೇಳ್ತಾನಂತ ಅನ್ಕೊಂಡೇನ? ಹೆಂಡತಿ ಬರ್ತಾಳ, ಅವನದು ಜೀವನ ಚಲೋ ಆಕೈತಿ, ಅವನ ಜೀವನದ ಅವ್ನು ನೋಡ್ಕೊಳ್ಳೋದೇ ಹೆಚ್ಚಾಗಿರ್ತೈತಿ. ಈ ನೀ ಮನೆ ಕಟ್ಸೋದು, ನಿನಗೆ ದಿನ ರೇಷ್ಮೆ ಸೀರೆ ಕೊಡ್ಸೋದು, ಇದೆಲ್ಲ ಆಕೈತಂತ ಅನ್ಕೊಂಡೇನ ನೀನು? ಯವ್ವ, ನನ್ನ ಮಗಗ ಇಂಥ ಕಾಂಜಿ ಪಿಂಜಿ ಹುಡುಗಿನೆಲ್ಲ ತೊಗೊಂಬಂದು ಕಟ್ಟಂಗಿಲ್ಲನ. ದೊಡ್ಡ ಶ್ರೀಮಂತ ಹುಡುಗಿನ ಕರ್ಕೊಂಬರ್ತೀನಿ, ನೋಡ್ತಿರ್ಬೇಕಾರ. ಆ ಹುಡುಗಿಗೆ ಹಿಂದೆ ಆಸ್ತಿ ಹೆಂಗಿರ್ಬೇಕಂದ್ರೆ ನಮ್ಮ ಊರಾಗ ಯಾರ್ದು ಇರಬಾರ್ದು ಆಸ್ತಿ, ಆ ನಮ್ನಿ ಆಸ್ತಿ ಇರ್ಬೇಕು. ಅವಾಗ ಇಬ್ಬರು ಗಂಡ ಹೆಂಡತಿ ಸೇರಿ ನನಗೆ ರೊಕ್ಕ ಕೊಡಾಕುಂತ್ರಂದ್ರೆ ಹಂಗೆ ಮನೆ ಮೇಲೆ ಮನೆ ಕಟ್ಟಿಸ್ತಿರ್ಬೇಕು ನಾನು. ಹಂಗೈತಿ ನನ್ನ ಪ್ಲ್ಯಾನ್. ಈ ಥರ ಜುಜುಬಿ ಗುಡಿಸಲು ಮನೆಯಿಂದ ಹುಡುಗಿನ ಮಾತ್ರ ಕರ್ಕೊಂಬಂದು ನನ್ನ ಮಗಗೆ ಮದುವೆ ಮಾಡಿಸೋದೇ ಇಲ್ಲ ನಾನು. ನೋಡ್ತಿರ್ಬೇಕಾದ್ರೆ ನೋಡೋಣ ಯಾರ್ಯಾರು ಹಣೆ ಬರ ಏನೇನೈತಿ, ಯಾರಿಗೆ ಎಂಥವ್ರು ಸಿಗ್ತಾರಂತ ನಾವು ನೋಡೋಣ ತಗೋ, ಇಲ್ಲೇ ಇರ್ತೀವಲ್ಲ. ನೋಡ್ರಿ ಇಬ್ಬರು ಕಣ್ಣು ತೆಗೆದು ನೋಡ್ರಿ, ನನ್ನ ಮಗಗೆ ಎಂಥ ಹುಡುಗಿನ ತೊಗೊಂಬಂದು ಮದುವೆ ಮಾಡ್ತೀನಿ ಅಂತ ಅನ್ನೋದನ್ನು. ಇಡೀ ಊರ ಮೂಗ ಮೇಲೆ ಬೆರಳಿಡ್ಬೇಕು, ಹಂಗೆ ಮದುವೆ ಮಾಡಿಸ್ತೈತಿ ನನ್ನ ಮಗಂದು. ನೋಡ್ತೀರಿ ನೀವು, ಈ ಊರಾಗ ಯಾರು ಮದುವೆ ಮಾಡಿಸಿರ್ಬಾರ್ದು, ಅಷ್ಟು ಜೋರಾಗಿ ಮದುವೆ ಮಾಡಿಸ್ತೈತಿ. ಮಾವರ ಏನವ ಮಗಳ? ಅದೇ ಮಾವರ, ನನ್ನ ಬಟ್ಟೆ ಹೊಲ್ದಿದ್ದೆಲ್ಲ ಮೊನ್ನೆ ಗೌರಕ್ಕರ್ ಬಂದು ರೊಕ್ಕ ಕೊಟ್ಟು ಹೋಗಾರ, ಅದಕ್ಕೆ ನಿಮಗೆ ಕೊಡೋಣ ಅಂತ ಬಂದೆ. ಅಂದ್ರೆ ಮನೆ ಖರ್ಚಿಗೆ ಅದಕ್ಕೆಲ್ಲ ಬೇಕಾಗುತ್ತಲ್ಲ, ನಿಮ್ಮ ತಾಲಿದ್ರೆ ಮನೆ ಖರ್ಚಿಗೆಲ್ಲ ಕೊಡ್ತೀರಿ, ಅದಕ್ಕೆ ತಗೋರಿ ಮಾವರ ರೊಕ್ಕನ. ಲಲಿತಮ್ಮ, ಆ ರೊಕ್ಕನ ನಿಮ್ಮ ತಲೆನೇ ಇಟ್ಕೋ, ನಿನಗೆ ಇದಕ್ಕಾರ ಬೇಕಾಕೈತಿ. ನೀನು ರಾತ್ರಿ ಎಲ್ಲ ಕುತ್ಕೊಂಡು ಕಷ್ಟಪಟ್ಟದ್ದು ದುಡ್ದಿದ್ದ ರೊಕ್ಕದು. ಈ ಮನೆಗೇನು ಬೇಡವ, ಮನ್ಯಾಗೆಲ್ಲ ಸಂತಿ ಐತಿ, ಸದ್ಯಕ್ಕೆ ಏನೂ ಚಿಂತಿಲ್ಲ. ಅದೆಲ್ಲ ಏನು ಬೇಡ, ನಿನ್ನ ತಲೆನೇ ಇಟ್ಕೋವ. ಅಯ್ಯಯ್ಯಯ್ಯಯ್ಯ, ನಿಮಗಂತೂ ಬುದ್ಧಿನೇ ಇಲ್ಲ. ಏಟೇಟು ಮನ್ಯಾಗ 1 ರೂಪಾಯಿ ಕಾಸಿಲ್ಲ ಗೊತ್ತನ ಎದಕ್ಕೂ. ಅದು ಒಂದು ರಾಜು ಇನ್ನೊಂದು ವಾರ ಇದೊಂದು ತಿಂಗಳು ನಂಗೆ ರೊಕ್ಕ ಕೊಡೋಕ್ಕಾಗಂಗಿಲ್ಲ ಅಂತ ಹೇಳಾನ. ಮತ್ತು ಮನೆಯೆಲ್ಲ ನಡೆಯೋದು ಹೆಂಗೆ ನಡಿಬೇಕು? ನೀವು ಏನ ಆಕಿ ಮನೆ ಸೊಸೆ ಅಲ್ಲನ? ಆಕೆ ದುಡ್ದಿದ್ದು ರೊಕ್ಕ ಈ ಮನೆಗೆ ಬರ್ತೈತಾಳ್ರಿ. ಅದೇನು ಆಕೇನು 10 ಲಕ್ಷ 20 ಲಕ್ಷ ಏನು ಕೊಡೋಕುಂತಿಲ್ಲ. ಎಷ್ಟೈತಾದ್ರಾಗ ರೊಕ್ಕ? ಅದು 3,000 ರೂಪಾಯಿ ಐತ್ರಿ ಇರ್ತಾರೆ ಇದ್ರಾಗ. ಆಕೆ ಕೊಡಾಕುಂತಿದ್ದು 3,000 ರೂಪಾಯಿ, 3 ಲಕ್ಷ ಏನಲ್ಲ. ಕೊಡಲ್ಲ ಇರ್ತಾ ಇಲ್ಲಿ ಮನ್ಯಾಗ ಖರ್ಚವ ಯಾ ನಮ್ನಿ ಅದಾವು. ಅದು ಅಲ್ದ ಹಾಲು ತರಾಕ 1 ರೂಪಾಯಿ ರೊಕ್ಕ ಇಲ್ಲ ಮನ್ಯಾಗ. ನಿನ್ನೆ ಉದ್ರಿ ತೊಗೊಂಬಂದಿನ ಅಂಗಡಿಯಾಗ ಗೊತ್ತನ? ಕೊಡಿಲಿ, ಹೇಳ್ತಾರೆ ಬರ್ತೈತೆ ಮನೆ ಖರ್ಚಿಗೆ. ನೀನೇನು ಹೊರಗಡೆ ಹೋಗೋಕ್ಕೆಲ್ಲ ಬಿಡೋಕ್ಕಿಲ್ಲ, ನಿನಗಾರ ಏನು ಖರ್ಚಿರ್ತೈತಿ? ಕೊಡಿಲಿ. ಇಲ್ಲಿ ಎದಕ್ಕೆ ಹಂಗೆ ಮಾಡ್ತೀಲಿ? ಈಗ ಸದ್ಯಕ್ಕೆ ಮನೆ ಹೆಂಗೆ ನಡ್ಸ್ಕೊಂಡು ಹೋಗಿ ನಾನು ಹಿಂಗೆ ಹೇಳಿಲ್ಲ ಮುಂಚಿನ. ಅವತ್ತು ಕೃಷ್ಣ ಸಂತಿ ತಂದಿದ್ದ ದಿನಾನೇ ಹೇಳ್ತಿ, ಇದ್ರಾಗ ಹೆಂಗಾರ ಸೊಕಾಸಾಗಿ ನಡ್ಸ್ಕೊಂಡು ಹೋಗೋ ಒಂದು 3-4 ತಿಂಗಳ ಸದ್ಯಕ್ಕೆ ಮನ್ಯಾಗ ಯಾರ ಹತ್ರನೂ ರೊಕ್ಕಿಲ್ಲ ಅಂತದ್ದು. ಈಗ ನೋಡಿದ್ರೆ ಅದಕ್ಕೆ ರೊಕ್ಕಿಲ್ಲ ಇದಕ್ಕೆ ರೊಕ್ಕಿಲ್ಲ ಅಂತಂತಿಲ್ಲ. ಮತ್ತು ಕೈಯಾಗ ಒಂದು 5,000 ರೂಪಾಯಿ ಕೊಟ್ಟಿತ್ತಲ್ಲ, ಅದನ್ನೇನು ಮಾಡಿದಿ?
ನೀವು ಕೊಟ್ಟಿದ್ದ ರೊಕ್ಕ ಮನ್ಯಾಗ ದಿನ ಹಾಲು ತರಾಕ ಸಣ್ಣ ಪುಟ್ಟ ತರಕಾರಿ ಅವು ಇವು ತರಾಕ ಎಲ್ಲದಕ್ಕೂ ರೊಕ್ಕ ಬೇಕಾಕೈತಿ. ಅದು ಅಲ್ದ ಮೊನ್ನೆ ಗೌರಿ ಭಾಳ ಹಾಳಾಗ ಕುಂತಿದ್ಲು, ರೆಡಸ್ ಅಂತ ಬಟ್ಟೆ ಇಲ್ಲ, ನನ್ನ ಹತ್ರ ಬಟ್ಟಿನೇ ಇಲ್ಲ ಹಂಗೆ ಅಂತಂದು ಅದಕ್ಕೆ ಆಕೆ ಒಂದು 2,000 ರೂಪಾಯಿ ಕೊಟ್ಟಿದ್ದೆ ಬಟ್ಟೆ ತರಾಕಂತಂದು. ಮತ್ತು ಇದಕ್ಕೆ ಅಂತಂದು ಸಣ್ಣ ಪುಟ್ಟ ಖರ್ಚು ಮನ್ಯಾಗ ಇದ್ದಾಯ್ತವು. ಎಲ್ಲನೂ ಲೆಕ್ಕ ಹೇಳೋಕ್ಕಾಗಂಗಿಲ್ಲ ನಿಮ್ಗೆ. ಎಲ್ಲ ಖಾಲಿಯಾಗಿ ನಿನ್ನೆ ಹೋಗಿ ಶೆಟ್ರ್ ಅಂಗಡ್ಯಾಗ ಹಾಲನ್ನು ಉದ್ರಿ ತೊಗೊಂಬಂದೈತಿ ಗೊತ್ತಾನ. ಲೇ ಲಕ್ಷ್ಮಿ, ಮನೇನ ಒಂದು ಸ್ವಲ್ಪ ಚಂದನ ತಂಗೆ ನಡ್ಸ್ಕೊಂಡು ಹೋಗೋದು ಕಲೀಲಿ. ಈ ನಮ್ಮನೆ ದಾಮ್ ದೂಮ್ ಅಂತ ಖರ್ಚು ಮಾಡಿದೆ ಅಂದ್ರೆ ಮನ್ಯಾಗ ರೊಕ್ಕ ಏನು ಆಳ್ತಾವನೇ ನಿನಗೆ? ಮನ್ಯಾಗ ರೊಕ್ಕ ಬಿದ್ದೈತೆ ಬಿಡಪ್ಪ, ಹೆಂಗೆ ಖರ್ಚು ಮಾಡಿದ್ರು ನಡೀತೈತೆ ಅಂತ ಅನ್ನಕ್ಕೆ. ಯವ್ವ, ಮನ್ಯಾಗ ನಾವೇನು ಒಬ್ರು ಇಬ್ರು ಇಲ್ಲ, ಇಷ್ಟು ಜನ ಅದೀವಿ ಗೊತ್ತನ. ಎಂತ ಇಲ್ಲ ಅಂದರೂ 1 ಲೀಟ್ರ್ ಮೇಲೆ ಹಾಲು ಬೇಕು ನಮಗೆ. 1.5 ಲೀಟ್ರ್ ಹಾಲು ಆದ್ರೆ ಒಂದು ದಿನಕ್ಕೆ ನಡೀತೈತಿ, ಇಲ್ಲ ಅಂದ್ರೆ ನಡೀತೈತಾನೆ ಏನಾರ. ನಿನ್ನೆ 1 ಲೀಟ್ರ್ ಹಾಲು ತೊಗೊಂಬಂದು ಅದ್ರಾಗ ಮತ್ತು ನೀರು ಹಾಕಿ ಮಾಡೈತಿ ಗೊತ್ತನ. ಮನ್ಯಾಗ ನೋಡಿದ್ರೆ ಇಟಿಟಕ ಎಲ್ಲರಿಗೂ ಚಾ ಬೇಕು. ಹೆಂಗೆ ನಡೆಸ್ಬೇಕು ಮತ್ತು ಮನೀನ? ಅತ್ತೇರ ತಗೋರಿ, ಹಂಗಂದ್ರೆ ಈ ರೊಕ್ಕನ ನಿಮ್ಮ ತಲೆನೇ ಇಟ್ಕೋರಿ. ಕೊಡು ಹೋಗಿ ಒಂದು ತಟೆಗೆ ಚಾ ಮಾಡ್ಕೊಂಬ, ಚಾ ಕುಡಿಬೇಕು. ಯಾಕೆ ತಲೆ ದಿಮ್ ಅನ್ನಾಕೊಂತೈತಿ ಇವ್ರ ಜೊತೆ ಕುತ್ಕೊಂಡು ಒದರಾಡಿ ಹೋಗಿ ಚಲೋ ಅನ್ನತಂಗೆ ಗಟ್ಟಿ ಹಾಲು ಹಾಕಿ ಚಲೋ ಅನ್ನತಂಗೆ ಚಾ ಮಾಡ್ಕೊಂಬ. ಸರಿ ರೀ ಅತ್ಯಾರ. ಅಮ್ಮರ ಮಾವರ ನಿಮಗೂ ಚಾ ತರಲ್ಲ? ಹ್ಞೂನವ್ವ, ನಮಗೂ ತಂದುಬಿಡು. ಸರಿ ರೀ ಅಮ್ಮರ. ಗೌರಿ ಏನೋ ತೊಗೊಳದೈತಿ, ರೊಕ್ಕ ಬೇಕಂದಿದ್ಲು. ಇದ್ರ ಹೆಂಗಾರ ಮಾಡಿ ಗೌರಿ 1,000 ರೂಪಾಯಿ ಕೊಟ್ಟು ಉಳಿದಿದ್ರ ಮನೇನ ನಡ್ಸಕ್ಕೆ ಬರ್ತೈತಿ. ಈ ರೊಕ್ಕನ ತೆಗೆದಿಟ್ಟು ಬರ್ತೀನಿ. ಆಕೆ ಚಾ ಮಾಡಿದ್ಮೇಲೆ ಕರೀರಿ, ಇಲ್ಲೇ ಬರ್ತೀನಿ. ಅತ್ಯಾರ, ನಿಮ್ಮ ಮಗಳು ಈ ಜನ್ಮದಾಗ ಬದಲಾಗಂಗಿಲ್ಲ ನೋಡ್ರಿ. ನೀ ಜಾರಿ ಹೇಳಿ ಅಂದ್ರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಆ ಜಾತಿ ಆಕಿ. ಏನು ಮಾಡಿದ್ರು ಏನು ಹೇಳಿದ್ರು ಆಕೆ ಗುಣ ಮಾತ್ರ ಆಕೆ ಬಿಡಂಗಿಲ್ಲ. ಕವಿತಾ, ಏನು ಮಾಡಕುಂತಿ? ಬಾ ಮಮ್ಮಿ ಕುತ್ಕೋ. ಇಲ್ಲ ಪರವಾಗಿಲ್ಲ, ಏನು ಮಾಡಕುಂತಿ ಅಂತ ಅದು ಫೋನ್ ನೋಡ್ಕೊತ ಕುಂತಿದ್ದೆಲ್ಲ. ಮಮ್ಮಿ, ನಾಳೆ ನನ್ನ ಫ್ರೆಂಡ್ ಬರ್ಡೇ ಇದೆ, ಅದಕ್ಕೋಸ್ಕರ ಹೊಸ ಡ್ರೆಸ್ ಯಾವುದು ಚೆನ್ನಾಗಿದೆ ಆರ್ಡ್ರ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಗ್ರ್ಯಾಂಡ್ ಮಾಡ್ತಾ ಇದ್ದಾಳೆ ಅವಳು ಬರ್ಡೇನ. ಅದಕ್ಕೆ ನಾನು ನಾಳೆ ಈವ್ನಿಂಗ್ ಹೋಗ್ತಾ ಇದ್ದೀನಿ ಮಮ್ಮಿ. ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಂಗೆ ಬರ್ತೀನಿ. ಹೌದಾ? ಹಾಂ ಸರಿ ತಗೋ. ಅಂದಂಗೆ ಇವಾಗ ಆರ್ಡ್ರ್ ಮಾಡಿದ್ರೆ ಬಂದುಬಿಡ್ತೈತೇನೆ ಬಟ್ಟೆ? ಅಯ್ಯೋ ಮಮ್ಮಿ, ನಮಗೆ ಪರಿಚಯದವ್ರದ್ದು ಶಾಪ್ ಇಲ್ಲ. ಅವ್ರಿಗೆ ಹೇಳಿದ್ದೆ ಹೊಸದ ಕಲೆಕ್ಷನ್ ಯಾವ್ದಾದ್ರು ಬಂದಿದೆ ಫೋಟೋ ಕಳಿಸ್ರಿ ಅಂತ. ಅವರು ಆ ಡ್ರೆಸ್ದೆಲ್ಲ ಫೋಟೋ ಕಳಿಸಿದ್ದಾರೆ. ಅದರಲ್ಲಿ ನನಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನು ಅವ್ರಿಗೆ ಹೇಳ್ತೀನಿ, ಶಾಪ್ನಲ್ಲಿ ಅವರು ಕಳಿಸ್ತೀನಿ ಅಂತ ಅಂದಿದ್ದಾರೆ. ನಾಳೆ ಬೆಳಗ್ಗೆ ಕಳಿಸ್ತಾರೆ. ಸೊ ಆಯ್ತಲ್ಲ, ಇವಾಗ ಮತ್ತೆ ಸಿಟಿಗೆ ಹೋಗಬೇಕು ಅಂದರೆ ದೊಡ್ಡ ತಲೆನೋವು, ಅದರಲ್ಲೂ ಇಲ್ಲಿಂದ ಹೋಗ್ಬೇಕಂದ್ರೆ. ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಹೋದ್ರೂ ಪರವಾಗಿಲ್ಲ ಅಂತ ಇಲ್ಲಿಯೇ ತರಿಸ್ತಾ ಇದ್ದೀನಿ. ಓ ಹೌದಾ? ಸರಿ ಬಿಡು, ಹಂಗಾರೆ ನಿಂಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡು. ಅಂದಂಗೆ ಏನೋ ನೆನಪಾಯ್ತು, ನಾಷ್ಟ ಮಾಡಿದ್ದಿಲ್ಲ ನೀನು? ಹಾಂ ಮಮ್ಮಿ, ನಾಷ್ಟ ಆಯಿತು. ನಾನು ಜ್ಯೂಸ್ ಹೇಳಿದ್ದೆ, ಇನ್ನೂ ತಂದು ಕೊಟ್ಟೇ ಇಲ್ಲ ನೋಡಿ ಮಮ್ಮಿ. ಸರಿ ನಾ ಕಿಚನ್ಗೆ ಹೋಗ್ತೀನಲ್ಲ, ಅಲ್ಲಿಂದನೇ ನಿಂಗೆ ಅವ್ರಿಗೆ ಹೇಳ್ತೀನಿ ಇನ್ನೊಂದು ಸಲ ಜ್ಯೂಸ್ ತಂದು ಕೊಡ್ತಾರೆ ತಗೋ, ನೀ ಏನು ತಲೆ ಕೆಡಿಸ್ಕೊಬೇಡ. ಅಂದಂಗೆ ನಿನ್ನ ಹತ್ರ ಒಂದು ಮಾತು ಮಾತಾಡಬೇಕಾಗಿತ್ತು. ಏನು ಹೇಳು ಮಮ್ಮಿ? ಅದು ನಿಮ್ಮ ಡ್ಯಾಡಿ ಮತ್ತು ನಾನು ನಿನಗೆ ಗಂಡು ಹುಡುಕಕ್ಕೆ ಚಲೋ ಮಾಡೋಣ ಅಂತ ಅಂದ್ಕೊಂಡಿವಿ. ಈಗ ಹುಡುಕಿದ್ರೆ ಈಗ ಸಿಗಂಗಿಲ್ಲಲ್ಲ, ಅದಕ್ಕೆ ಇವಾಗಿಂದನೇ ಸಣ್ಣಕ್ಕೆ ಚಲೋ ಮಾಡೋಣ ಅಂತ ಅಂದ್ಕೊಂಡಿವಿ. ಅದಕ್ಕೆ ನಿನಗೂ ಒಂದು ಮಾತು ಹೇಳೋಣ ಅಂತ ಕೇಳಾಕುಂತೀನವ. ಮಮ್ಮಿ, ನಿಮ್ಗೆ ಎಷ್ಟು ಸಲ ಹೇಳ್ಬೇಕು, ನನಗಿಷ್ಟು ಬೇಗನೆ ಮದುವೆ ಬೇಡ, ನಾನು ಇನ್ನೊಂದು ಸ್ವಲ್ಪ ದಿನ ಆರಾಮಾಗಿರ್ತೀನಿ. ಇವಾಗ ತಾನೇ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ, ಒಂದು ಸ್ವಲ್ಪ ದಿನ ಆರಾಮಾಗಿರ್ತೀನಿ, ಫ್ರೆಂಡ್ ಜೊತೆ ಎಲ್ಲ ಆರಾಮಾಗಿ ಟೈಮನ್ನೆಲ್ಲ ಎಂಜಾಯ್ ಮಾಡ್ಕೋತ ಅಂತಂದರೆ ಆಲ್ರೆಡಿ ನೀವು ಮದುವೆ ಟಾಪಿಕ್ ತೆಗ್ದೇ ಬಿಟ್ರಾ? ಕವಿತಾ, ಇವಾಗ ಹುಡುಕಿದ್ರೆ ನಮಗೆ ನಾಳೆನೇ ಸಿಕ್ಬಿಡುತ್ತಾ? ನೀನೇ ಹೇಳು. ಒಬ್ಬೊಬ್ಬರಿಗೆ ಹುಡುಕಕ್ಕೆ ಚಲೋ ಮಾಡಿದಂದ್ರೆ 2 ವರ್ಷ 3 ವರ್ಷ ಆದ್ರೂ ಸಿಗಂಗಿಲ್ಲ ಗೊತ್ತಾ? ಅದು ಅಲ್ದ ನಿನಗೆ ಸೂಟ್ ಆಗಬೇಕು, ನಿನಗೆ ಇಷ್ಟ ಆಗಬೇಕು, ನಮಗೆ ಮನೆಯಾಗ ಎಲ್ರಿಗೂ ಇಷ್ಟ ಆಗಬೇಕು, ನಮ್ಮ ಲೆವೆಲಿಗೆ ಸರಿಯಾಗಿರಬೇಕು, ಎಲ್ಲನೂ ನೋಡಿ ತಾನೇ ನಾವು ಒಪ್ಕೊಳ್ಳೋದು. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತೀವಿ ಸಣ್ಣದಾಗಿ. ನಿನಗೆ ಹ್ಞೂ ಅಂದ ನಿನಗೆ ಹುಡುಗ ಇಷ್ಟ ಆಗೋವರೆಗೂ ನಾವು ಯಾವುದೇ ರೀತಿಯಾಗಿ ನಾವು ಮುಂದುವರಿಯೋದಿಲ್ಲ, ಸರಿನಾ? ನೀ ಹ್ಞೂ ಅಂದ ಮೇಲೆ ಮುಂದುವರಿತೀವಿ. ಅದು ಇವಾಗ ಜಸ್ಟ್ ನೋಡೋಕ್ಕಷ್ಟೇ ಚಲೋ ಮಾಡ್ತೀವವ. ಮಮ್ಮಿ, ನನಗೆ ಹುಡುಗ ನೋಡೋಕೆ ಚೆನ್ನಾಗಿರಬೇಕು, ನನಗಿಷ್ಟ ಆದ್ರೆ ಮಾತ್ರ ನಾ ಒಪ್ಕೊಳ್ಳೋಕ್ಕೆ. ನೀವು ಸುಮ್ಮನೆ ಒತ್ತಾಯ ಮಾಡಿದರೆ ನಾ ಮಾತ್ರ ಒಪ್ಕೊಳ್ಳಲ್ಲ. ಸರಿ ಕವಿತಾ, ನೀನು ಯಾವ ಹುಡುಗನ ನೋಡಿ ಒಪ್ಕೋತೀಯೋ ನಾವು ಆ ಹುಡುಗನ ಜೊತೆನ ನಿನ್ನ ಮದುವೆ ಮಾಡ್ತೀವಿ. ನಾವು ನೋಡೋಕ್ಕಷ್ಟೇ ಚಲೋ ಮಾಡ್ತೀವಿ, ಹುಡುಗನ್ನ ಸೆಲೆಕ್ಟ್ ಮಾಡೋದೆಲ್ಲ ನಿನಗೆ ಬಿಟ್ಟಿದ್ದು, ಸರಿನಾ? ನೀವು ಅಂದಮೇಲೆ ಆ ಹುಡುಗಂದು ಮನೆತನ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ ನಾವು ಮುಂದುವರಿತೀವಂತ, ಸರಿನಾ? ಸರಿ ಮಮ್ಮಿ, ಆಯಿತು. ಅಬ್ಬಾ, ಇವಾಗ ಸಮಾಧಾನ ಆಯ್ತು ನೋಡಿ. ನೀ ಹ್ಞೂ ಅಂದಿದ್ದು ಕೇಳಿ ಎಲ್ಲಿ ಮತ್ತೆ ಏನಂತೀಯೋ ಏನೋ ಅಂತ ಚಿಂತೆ ಬಿಟ್ಟಿತ್ತು. ಒಟ್ಟಿನಲ್ಲಿ ಹ್ಞೂ ಅಂದಿಲ್ಲ ಅಷ್ಟೇ ಸಾಕು ಬಿಡವ. ಹ್ಞೂ ಅಲ್ಲಿಲ್ಲ ಅಂದರೆ ಬಿಡ್ತೀರಾ ಮಮ್ಮಿ ನೀವು?
ನೋಡ್ತೀರ ನಿನಗೆ ಎಂಥ ಚಲೋ ಹುಡುಗನ್ ತೊಗೊಂಬಂದು ಮದುವೆ ಮಾಡ್ತೀವಂತಂದು ನೀನೇ ಸೆಲೆಕ್ಷನ್ ಮಾಡ್ತಿಲ್ಲ ನೋಡಂತೀನಿ ತಗೋ. ಅಂದಂಗೆ ನಿನಗೆ ಜ್ಯೂಸ್ ಅಂದೆಲ್ಲ ಜ್ಯೂಸ್ ತೊಗೊಂಬರ್ತೀನಿ ತಡಿ. ಮಕ್ಕಳಿಗೆ ಮದುವೆ ಮಾಡೋದ್ರಲ್ಲಿ ಈ ತಂದೆ ತಾಯಿಗೆ ಅದು ಏನು ಖುಷಿನೋ ಏನೋ. ಇವಾಗ ಓಡಾಡಿ ಮದುವೆ ಮಾಡ್ತಾರೆ, ಆಮೇಲೆ ನಾವು ಗಂಡನ ಮನೆಗೆ ಹೋಗೋ ಮುಂದೆ ನಮ್ಮ ಮುಂದೆ ಅಳ್ತಾರೆ. ವಿಚಿತ್ರನಪ್ಪ ಇವರು. ನಾನು ಮಾತ್ರ ಸದ್ಯದ್ರಲ್ಲಿ ಇವ್ರು ಯಾವ ಹುಡುಗನ ತೋರಿಸಿದ್ರು ಹ್ಞೂ ಅಂತ ಅನ್ನೋದೇ ಇಲ್ಲ. ಇನ್ನೂ ಒಂದು ಸ್ವಲ್ಪ ದಿನ ಆರಾಮಾಗಿರ್ಬೇಕು. ಮದುವೆ ಆದರೆ ಆ ಜಂಜಾಟ ಎಲ್ಲ ಅಬ್ಬ ನೆನೆಸ್ಕೊಂಡ್ರೆ ಬೇಡನೇ ಅಂತ ಅನಿಸುತ್ತೆ. ಹಾಗಂತ ಇವರಿಗೆ ನಂಗೆ ಮದುವೆ ಇವಾಗಲೇ ಬೇಡ ಅಂದರೆ ಇವ್ರು ಬೇಜಾರಾಗ್ತಾರೆ. ಅದಕ್ಕೆ ಇವ್ರ ಮುಂದೆ ಹ್ಞೂ ಅನ್ನೋದು ಎಲ್ಲ ಬಂದಿರುತ್ತಲ್ಲ ಅವನ್ನೆಲ್ಲ ರಿಜೆಕ್ಟ್ ಮಾಡ್ಕೊತ ಹೋಗ್ಬಿಟ್ರೆ ಮುಗೀತು.